ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಇಂದು ಭಂಡಾಸುರ ಹಾಗೂ ಲಲಿತಾ ಪರಮೇಶ್ವರಿಯ ನಡುವಿನ ಆ ಯುದ್ಧ ಪ್ರಸಂಗವನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಾನೆ. ತನ್ನ ಸಹೋದರರಾದ ವಿಷಂಗ ಹಾಗೂ ವಿಶುಕ್ರ ಯುದ್ಧದಲ್ಲಿ ಮೃತರಾದರು ಅನ್ನೋದನ್ನು ಕೇಳಿದಂತಹ ಭಂಡಾಸುರ ಅತ್ಯಂತ ದುಃಖಿತನಾಗಿ ಹಾಗೂ ಅತ್ಯಂತ ಕೆಟ್ಟ ಕೋಪದೊಂದಿಗೆ ಲಲಿತಾ ಪರಮೇಶ್ವರಿಯನ್ನು ನಾಶ ಮಾಡಬೇಕು ಅನ್ನುವ ಉದ್ದೇಶದಿಂದ ಮುಖ್ಯ ಸೇನಾಧಿಪತಿಯಾದಂತಹ ಕುಟಿಲಾಕ್ಷನಿಗೆ ತನ್ನ ಸಾಮ್ರಾಜ್ಯದ ಸರ್ವಸೇನಾಬಲವನ್ನು ಕೂಡ ಕಳಿಸಿಕೊಡುವಂತೆ ಯುದ್ಧಕ್ಕೆ ತಾನೇ ಸ್ವತಃ ಬರುತ್ತೇನೆ ಎನ್ನುವುದಾಗಿ ತಿಳಿಸ್ತಾನೆ. ರಣರಂಗಕ್ಕೆ 1000 ಸಿಂಹಗಳು ಎಳೆಯುವಂತಹ ಅಬೀಲವೆಂಬಂತಹ ರಥವನ್ನು ಹೇರಿ ತನ್ನ ಯಾತನಾ ಎಂಬಂತಹ ಖಡ್ಗವನ್ನು ಹಿಡಿದು ಅತ್ಯಂತ ಕ್ರೋಧಭರಿತನಾಗಿ ಯುದ್ಧರಂಗಕ್ಕೆ ಬಂದು ನಿಲ್ತಾನೆ. ಬ್ರಹ್ಮಾಂಡವೇ ಅವನ ಆ ಕೋಪವನ್ನು ನೋಡಿ ಒಮ್ಮೆ ಕಂಪಿಸುತ್ತಂತೆ. ಆದರೂ ಜಗನ್ಮಾತೆ ಪ್ರಶಾಂತ ಚಿತ್ತಳಾಗಿ ತನ್ನ ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಭಂಡಾಸುರನೊಡನೆ ಯುದ್ಧ ಮಾಡಬೇಕು ಅನ್ನುವ ಸಲುವಾಗಿ ಜಗನ್ಮಾತೆ ತನ್ನ ಶ್ರೀಚಕ್ರ ರಥವನ್ನು ಮುಂದೆ ನಡೆಸ್ತಾಳೆ. ಆ ಶ್ರೀಚಕ್ರ ರಥ ಹೇಗಿದೆ? 4 ವೇದಗಳೇ 4 ಕಾಲುಗಳು, 4 ಪುರುಷಾರ್ಥಗಳೇ ಅವಳ ಕುದುರೆಗಳು. ಅವಳ ಧ್ವಜ ಆನಂದ ರೂಪವಾದಂತಹ ಧ್ವಜ. 9 ಆವರಣಗಳಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಅಸಂಖ್ಯ ಶಕ್ತಿ ಸೇನೆಯರೊಂದಿಗೆ ಪರಿವಾರ ದೇವತೆಗಳೊಂದಿಗೆ ರಥವನ್ನು 10 ಯೋಜನೆಯಷ್ಟು ಎತ್ತರವಿರುವಂತಹ 4 ಯೋಜನೆಯಷ್ಟು ಅಗಲವಿರುವಂತಹ ಹಿಂದೆ ಘೇಯ ಚಕ್ರವನ್ನೇರಿ ಮಂತ್ರಿಣಿಯೂ ಕಿರಿಚಕ್ರವನ್ನು ಏರಿ ದಂಡನಾಥೆಯೂ ಹಿಂಬಾಲಿಸ್ತಾ ಬರುತ್ತಿದ್ದಾರೆ. ಅವರ ಹಿಂದೆ ಅಪರಿಮಿತ ಶಕ್ತಿ ಸೇನೆ ಹೊರಟಿದೆ. ಆ ಅಪರಿಮಿತ ಶಕ್ತಿ ಸೇನೆಯನ್ನು ನೋಡಿಯೇ ಒಮ್ಮೆ ರಾಕ್ಷಸ ಪಾಳೆಯ ಭಯಭೀತರಾಗಿ ಹೋಗ್ತಾರಂತೆ. ಈ ಮಟ್ಟನ ಸೇನೆಯನ್ನು ಲಲಿತಾ ಪರಮೇಶ್ವರಿ ತೊಗೊಂಬರ್ತಾ ಇದ್ದಾಳಲ್ಲ. ಲಲಿತಾ ಪರಮೇಶ್ವರಿ ತನ್ನ ಶಸ್ತ್ರ ಅಸ್ತ್ರಗಳಿಂದ ಯುದ್ಧದಲ್ಲಿ ನಿರತರಾಗಿದ್ದು ಭಂಡಾಸುರ ಪ್ರಯೋಗಿಸುವಂತಹ ಎಲ್ಲ ಅಸ್ತ್ರಗಳಿಗೂ ಪ್ರತ್ಯಸ್ತ್ರವನ್ನು ಜಗನ್ಮಾತೆ ನೀಡ್ತಾ ಹೋಗ್ತಿದ್ದಾಳೆ. ಒಟ್ಟು ಭಂಡಾಸುರ ಯಾವ ಯಾವ ಅಸ್ತ್ರಗಳನ್ನು ಜಗನ್ಮಾತೆಯ ಮೇಲೆ ಪ್ರಯೋಗ ಮಾಡ್ತಾನೆ ಆ ಎಲ್ಲ ಅಸ್ತ್ರಗಳಿಗೆ ಪ್ರತ್ಯಸ್ತ್ರವಾಗಿ ಜಗನ್ಮಾತೆ ಒಂದೊಂದು ಅಸ್ತ್ರಗಳನ್ನು ಬಿಡ್ತಾಳೆ. ಅಂಧಕಾಮಿಶ್ರ ಎಂಬುವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಭಂಡಾಸುರ. ಇಡೀ ಜಗತ್ತಿಗೆ ಕತ್ತಲೆಯನ್ನು ಆವರಿಸಬೇಕು, ಹಾಗೆ ಮಾಡ್ತಾನೆ. ಆಗ ಜಗನ್ಮಾತೆಯಿಂದ ಪ್ರತ್ಯಸ್ತ್ರ ಬರುತ್ತೆ. ಮಹಾತಾರಿಣಿ ಎನ್ನುವಂತಹ ಸೂರ್ಯಾಸ್ತ್ರ, ಬೆಳಕಿನ ಅಸ್ತ್ರವನ್ನು ಪ್ರಯೋಗ ಮಾಡಿ ಆ ಕತ್ತಲೆಯನ್ನು ನಾಶ ಮಾಡ್ತಾಳೆ. ಪಾಷಾಂಡ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅಂದರೆ ವೇದವನ್ನು ನಾಶ ಮಾಡಬೇಕು, ವೇದವೇ ಇಲ್ಲವಾದಾಗ ದೇವತೆಗಳ ಶಕ್ತಿ ಕುಂದು ಹೋಗುತ್ತೆ ಎನ್ನುವುದು ಅವನ ಯೋಜನೆ ಆಗಿರುತ್ತೆ. ಆವಾಗ ಜಗನ್ಮಾತೆಯಿಂದ ಪ್ರತ್ಯಸ್ತ್ರವಾಗಿ ಗಾಯತ್ರಿ ಅಸ್ತ್ರವನ್ನು, ವೇದ ಸತ್ವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಜಗನ್ಮಾತೆಯ ಸೇನೆಯಲ್ಲಿರುವಂಥ ಎಲ್ಲರ ಕಣ್ಣುಗಳನ್ನು ಕಟ್ಟು ಹಾಕುವಂತಹ ಕ್ರೂಢಾಸ್ತ್ರವನ್ನು, ಒಂದು ಅಂಧಕಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಈ ಕಡೆಯಿಂದ ಜಗನ್ಮಾತೆ ಚಕ್ಷುಷ್ಮತಿ ಕಣ್ಣುಗಳನ್ನು ಉಳ್ಳಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿ ಅವನ ಅಸ್ತ್ರವನ್ನು ನಾಶ ಮಾಡ್ತಾನೆ. ಶಕ್ತಿನಾಶಕ ಅಸ್ತ್ರ ಜಗನ್ಮಾತೆಯ ಬಳಿ ಇರುವಂತಹ ಅಥವಾ ಅವಳ ಇಡೀ ಸೈನ್ಯದ ಶಕ್ತಿಯನ್ನು ಕುಂದಿಸುವ ಪ್ರಯತ್ನವನ್ನಾಗುತ್ತೆ. ಆಗ ವಿಶ್ವವಸು ಅಸ್ತ್ರವನ್ನು ಪ್ರಯೋಗ ಮಾಡಿ ಆ ಅಸ್ತ್ರವನ್ನು ನಾಶ ಮಾಡ್ತಾಳೆ. ಜಗನ್ಮಾತೆಗೆ ಭಂಡಾಸುರ ಯಾವ ರೀತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದ ಅಂದರೆ ದೇವತೆಗಳ ಅಸ್ತ್ರವನ್ನೇ ಅವರ ಮೇಲೆ ಪ್ರಯೋಗ ಮಾಡ್ತಾ ಇದ್ದ. ಅಂತಕಾಸ್ತ್ರ ಯಮ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಸ್ವತಃ ಯಮಧರ್ಮರಾಜನನ್ನೇ ಯುದ್ಧಕ್ಕೆ ಕಳಿಸ್ತಾನೆ ನೀನು ಜಗನ್ಮಾತೆಯನ್ನು ಸಂಹಾರ ಮಾಡಲಿಕ್ಕೆ. ಆದರೆ ಆ ಯಮನಿಗೆ ಮೃತ್ಯುಂಜಯ ಅಸ್ತ್ರದ ಮೂಲಕ ಜಗನ್ಮಾತೆ ಉತ್ತರವನ್ನು ಕೊಡ್ತಾಳೆ. ಸ್ಮೃತಿನಾಶಕ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಏನಿದೆ ಎಲ್ಲ ಮರೆತು ಹೋಗ್ಬಿಡ್ಬೇಕು ಜಗನ್ಮಾತೆ ಸೈನ್ಯ ಅಂತ. ಆಗ ಧಾರಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅಂದರೆ ಜಗನ್ಮಾತೆ ಧಾರಣಾಸ್ತ್ರದ ಮೂಲಕ ನೆನಪನ್ನು ಮತ್ತೆ ಮರುಕಳಿಸುವಂತಹ ಮಾಡ್ತಾನೆ. ಭಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಭಂಡಾಸುರ. ಆಗ ಅಭಯಂಕರ ಐಂದ್ರಾಸ್ತ್ರವನ್ನು ಜಗನ್ಮಾತೆ ಪ್ರಯೋಗ ಮಾಡ್ತಾನೆ. ಜಗನ್ಮಾತೆಯ ಸೇನೆಯಿರುವಂಥ ಪ್ರತಿಯೊಬ್ಬ ದೇವತೆಗಳಿಗೂ ರೋಗಾಸ್ತ್ರದ ಮೂಲಕ ಅನೇಕ ವಿಚಿತ್ರ ಕಾಯಿಲೆಗಳನ್ನು ತರಿಸ್ತಾನೆ. ಆ ಕ್ಷಣಕ್ಕೆ ಜಗನ್ಮಾತೆ ನಾಮತ್ರಯ ಮಂತ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ.
ಅಚ್ಯುತ, ಅನಂತ, ಗೋವಿಂದ, ಆ ನಾಮತ್ರಯ ಅಸ್ತ್ರದಿಂದ ಸಕಲ ರೋಗಗಳು ನಾಶವಾಗುತ್ತೆ. ಆ ಪ್ರಯೋಗದಿಂದಲೇ ಈಗಲೂ ಕೂಡ ನಾಮತ್ರಯ, ಆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅನ್ನುವಂತಹ ಆ 3 ನಾಮಗಳು ಸಕಲ ರೋಗಗಳನ್ನು ನಾಶ ಯಾಕೆ ಮಾಡುತ್ತೆ ಅಂದರೆ, ಸ್ವತಃ ಜಗನ್ಮಾತೆ ಕೂಡ ಆ ಅಸ್ತ್ರವನ್ನು ಪ್ರಯೋಗ ಮಾಡಿಯೇ ಮಹಾರೋಗಾಸ್ತ್ರವನ್ನು ನಾಶ ಮಾಡ್ತಾಳೆ. ಆಯುರ್ನಾಶ ಅಸ್ತ್ರವನ್ನು ಸಂಕರ್ಷಣಿ ಅಸ್ತ್ರದ ಮೂಲಕ ನಾಶ ಮಾಡ್ತಾಳೆ. ಮಹಾಸುರಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ ಭಂಡಾಸುರ. ಏನದು ಮಹಾಸುರ ಅಸ್ತ್ರ ಅಂದರೆ, ಈ ಹಿಂದೆ ಜಗನ್ಮಾತೆ ಯಾರ್ಯಾರನ್ನ ಸಂಹಾರ ಮಾಡಿದಳೋ, ಯಾರು ಹತರಾಗಿ ಹೋಗಿದ್ರೋ ಆ ಎಲ್ಲ ರಾಕ್ಷಸರನ್ನು ಕೂಡ ಒಟ್ಟಿಗೆ ಮತ್ತೆ ಯುದ್ಧರಂಗಕ್ಕೆ ಕರೆಸ್ತಾನೆ. ದೈತ್ಯ, ಮಧುಕೈಟಭ, ಮಹಿಷ, ತಾರಕ ಹಾಗೂ ರಾವಣ ಮೊದಲಾದ ಯಾವ ರಾಕ್ಷಸರಿದ್ದರೋ ಆ ಎಲ್ಲ ರಾಕ್ಷಸರನ್ನು ಕೂಡ ಮತ್ತೆ ತರ್ತಾನೆ. ಆಗ ಜಗನ್ಮಾತೆ ದುರ್ಗಾಸ್ವರೂಪಿಯಾಗಿ ಇಡೀ ತಾನು ಯಾವ ರೂಪಗಳಲ್ಲಿ ನರಕಾಸುರನನ್ನು, ಭಂಡಾಸುರನ ವಧೆಗೋಸ್ಕರ ಈ ಹಿಂದೆ ಸಂಹಾರ ಮಾಡಿದಂತಹ ಮಧುಕೈಟಭರನ್ನು, ಮಹಿಷಾಸುರನನ್ನು, ಚಂಡಮುಂಡರನ್ನು ಅವರದ್ದೇ ರೂಪಗಳಲ್ಲಿ ಧರಿಸಿ ಮತ್ತೊಮ್ಮೆ ಸಂಹಾರವನ್ನು ಮಾಡ್ತಾಳೆ. ಹಾಗಾಗಿಯೇ ಲಲಿತಾ ಪರಮೇಶ್ವರಿಯಲ್ಲಿ ಎಲ್ಲ ದೇವತೆಗಳನ್ನು ಯಾಕೆ ಸನ್ನಿಧಿಯನ್ನು ನಾವು ನೋಡಬೇಕು ಅನ್ನೋದಾದರೆ, ಆ ಜಗನ್ಮಾತೆಯೇ ಸಕಲವು. ಈ ಹಿಂದೆ ಅವಳು ಯಾರ್ಯಾರನ್ನು ಹೇಗೆ ಸಂಹರಿಸಿದ್ದಳೋ ಮತ್ತದೇ ರೀತಿಯಲ್ಲಿ ಭಂಡಾಸುರನ ಯುದ್ಧದಲ್ಲಿಯೂ ಕೂಡ ಅದೇ ರಾಕ್ಷಸರನ್ನು ಅದರದ್ದೇ ರೂಪಗಳಲ್ಲಿ ಸಂಹಾರ ಮಾಡ್ತಾಳೆ. ಹಾಗಾಗಿ ಆ ಜಗನ್ಮಾತೆ ಸರ್ವರೂಪಮಯಿ. ಆನಂತರ ಮೂಕಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ. ಅಂದರೆ ಮಾತನ್ನೇ ಬಾರದ ಹಾಗೆ ತಡೆಬಿಡ್ತಾನೆ ಭಂಡಾಸುರ. ಮಹಾವಾಗ್ವಾದಿನಿ ಅಸ್ತ್ರವನ್ನು ಪ್ರಯೋಗ ಮಾಡಿದಂತಹ ಜಗನ್ಮಾತೆ ಮತ್ತೆ ವಾಕ್ಶಕ್ತಿಯನ್ನು ಎಲ್ಲ ದೇವತೆಗಳಿಗೂ ನೀಡ್ತಾ ಹೋಗ್ತಾಳೆ. ಕೊನೆಗೆ ಅರ್ಣವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅಂದರೆ ಮಹಾವಿಷ್ಣುವಿನಿಂದ ಹತರಾದಂತಹ ಎಲ್ಲ ರಾಕ್ಷಸರನ್ನು ಮತ್ತೊಮ್ಮೆ ಕರೆಸ್ತಾನೆ. ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ರಾವಣ, ಕುಂಭಕರ್ಣ, ಹೀಗೆ ಮಹಾವಿಷ್ಣುವಿನಿಂದ ಯಾವ ರಾಕ್ಷಸರು ಹತರಾಗಿದ್ದರೋ ಅವರೆಲ್ಲರನ್ನೂ ಕೂಡ ಮತ್ತೆ ಬದುಕಿಸ್ತಾನೆ. ಆಗ ಜಗನ್ಮಾತೆ ವಿಷ್ಣುವಿನ ದಶಾವತಾರಗಳನ್ನು ತನ್ನ ನಖಗಳಿಂದ ಸೃಷ್ಟಿ ಮಾಡ್ತಾಳೆ. ಕರಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ. ಅವಳ ಬೆರಳುಗಳ ತುದಿಗಳಿಂದ ವಿಷ್ಣುವಿನ ಅಷ್ಟೂ ಅವತಾರಗಳು ಆರಂಭವಾಗುತ್ತೆ. ಈ ಅವತಾರವಾದ ಕ್ಷಣದಲ್ಲಿ ರಾವಣ ಹಾಗೂ ಇಂದ್ರಜಿತ್ ಅವನ ಮತ್ತೆ ಬದುಕಿ ಬಂದಾಗ ಇಂದ್ರಜಿತ್ ಏನಿದ್ದಾನೆ ಮತ್ತೆ ಜಗನ್ಮಾತೆಯನ್ನು ಯಾವ ಹಿಂದೆ ರಾವಣ ಹಾಗೂ ಶ್ರೀರಾಮಚಂದ್ರನ ಯುದ್ಧ ಸಮಯದಲ್ಲಿ ನಿಕುಂಬಿಲಾ ಯಜ್ಞವನ್ನು ನಾಶ ಮಾಡಿದರೋ ಆ ನಿಕುಂಬಿಲಾ ಯಜ್ಞವನ್ನು ಮತ್ತೊಮ್ಮೆ ಮಾಡಬೇಕು ಅನ್ನುವ ಸಲುವಾಗಿ ಇಂದ್ರಜಿತ್ ಎಲ್ಲ ಶಕ್ತಿ ಸೇನೆಯ ವಿರುದ್ಧವಾಗಿ ನಿಂತು ಮತ್ತೆ ತಾಯಿಯನ್ನು ಆ ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಗಾಢಾಂಧಕಾರ ರೂಪಿಣಿಯಾದ, ಘೋರ ಸ್ವರೂಪಿಣಿಯಾದ ಮಹಾಪ್ರತ್ಯಂಗಿರೆ ಜಗನ್ಮಾತೆಯ ಇಂದನೇ ಆವಿರ್ಭಾವವಾಗಿ ಹೊರಗೆ ಬರ್ತಾಳೆ. ಅವಳ ರೌದ್ರರೂಪ, ಲಲಿತಾ ಪರಮೇಶ್ವರಿ ರೌದ್ರರೂಪವಾದ ಪ್ರತ್ಯಂಗಿರ ಸ್ವರೂಪ ಬಂದ ಕ್ಷಣವೇ ತನ್ನದೇ ಶಕ್ತಿ ಸೇನೆ ಎಲ್ಲ ಶಕ್ತಿಗಳನ್ನು ಕೂಡ ಅವಳು ತಗೊಂಡ್ಬಿಡ್ತಾಳೆ. ರಾವಣನ ಯೋಜನೆಯಂತೆಯೇ ಇಂದ್ರಜಿತ್ತಿನಿಗೆ ಹೊರ ಕೊಡುವಂತಹ ಸಮಯ ಇನ್ನೇನು ಹತ್ರ ಬರ್ತು ಅನ್ನೋವಾಗ ಹಿಂದೆ ಯಾರು ಹಾಳು ಮಾಡಿದ್ರೋ ಆ ಯಜ್ಞವನ್ನು ಅದೇ ಮಹಾನುಭಾವ ಹನುಮಂತನ ಸಹಾಯದಿಂದ ಮತ್ತೊಮ್ಮೆ ಆ ಯಜ್ಞವನ್ನು ತಡೆದು ಲಲಿತಾ ಪರಮೇಶ್ವರಿಯಲ್ಲಿ ಮತ್ತೆ ಜಗನ್ಮಾತೆ ಪ್ರತ್ಯಂಗಿರ ಐಕ್ಯಳಾಗಿ ಹೋಗ್ತಾಳೆ. ಆ ಮೂಲಕ ರಾವಣ ಹಾಗೂ ಇಂದ್ರಜಿತ್ ಇಬ್ಬರ ವಧೆಯೂ ಆಗುತ್ತೆ. ಇಷ್ಟೆಲ್ಲ ಆದಾಗ ಮಹಾಮೋಹಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅದಕ್ಕೆ ಶಾಂಭವಾಸ್ತ್ರವನ್ನ ಮೂಲಕ ಜಗನ್ಮಾತೆ ಉತ್ತರ ಕೊಡ್ತಾಳೆ. ಇನ್ನೇನು ಲಲಿತಾ ಪರಮೇಶ್ವರಿಯ ಇಡೀ ಸೇನೆಯನ್ನು ಬ್ರಹ್ಮಾಸ್ತ್ರದ ಮೂಲಕ, ನಾರಾಯಣಾಸ್ತ್ರದ ಮೂಲಕ, ಪಾಶುಪತಾಸ್ತ್ರದ ಮೂಲಕ, ಈ 3 ಅಸ್ತ್ರದ ಮೂಲಕ ಇಡೀ ಜಗನ್ಮಾತೆ ಎಲ್ಲ ಸೇನೆಯನ್ನು ನಾಶ ಮಾಡಬೇಕು ಅನ್ನೋ ಸಲುವಾಗಿ ಒಮ್ಮೆಲೇ 3 ಅಸ್ತ್ರವನ್ನು ಧಾರಣೆ ಮಾಡಿಕೊಳ್ತಾನೆ ಬಂಡಾಸುರ. ಆಗ ಜಗನ್ಮಾತೆ ತನ್ನ ಕೊನೆಯ ಅಸ್ತ್ರ ಭಂಡಾಸುರನನ್ನು ನಾಶ ಮಾಡುವ ಸಲುವಾಗಿ ತನ್ನ
ಪರಮೇಶ್ವರನ ಕಾಮೇಶ್ವರ ಸ್ವರೂಪದ ಮಹಾಕಾಮೇಶ್ವರಾಸ್ತ್ರವನ್ನು ಧಾರಣೆ ಮಾಡ್ತಾಳೆ. ಯಾವಾಗ ಕಾಮೇಶ್ವರಾಸ್ತ್ರ ಧಾರಣೆ ಮಾಡ್ತಾಳೋ ಆ ಕ್ಷಣಕ್ಕೆ ಭಂಡಾಸುರ ಧರಿಸಿದ್ದಂತಹ ಆ 3 ಮಹಾ ಅಸ್ತ್ರಗಳು, ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ ನಾಶವಾಗಿ ಹೋಗ್ಬಿಡುತ್ತೆ. ಅವಳು ಧಾರಣೆ ಮಾಡಿದ ಕ್ಷಣಕ್ಕೆ ಅಲ್ಲಿ ನಾಶವಾಗಿ ಕೊನೆಗೆ ಮಹಾಕಾಮೇಶ್ವರ ಅಸ್ತ್ರದಿಂದ ಭಂಡಾಸುರನ ವಧೆಯಾಗತ್ತೆ.